ಸ್ನೇಹಿತರೆ, ಇವತ್ತು ಮತ್ತೆ ನನಗೆ ಮಾತಾಡಬೇಕು ಅಂತ ಅನ್ನಿಸ್ತು, ಮಾತಾಡ್ತಾ ಇದ್ದೇನೆ. ಕಾರಣ ಇಷ್ಟೇ, ಯಾವುದೇ ಒಬ್ಬ ವ್ಯಕ್ತಿ ಏನೇ ಮಾತಾಡಬೇಕಾದ್ರೂ ಯೋಚನೆ ಮಾಡಿ ಮಾತಾಡಬೇಕು. ನನಗೆ ಮಾತಾಡೋಕ್ಕೆ ಬರುತ್ತೆ, ನಾನು ದೊಡ್ಡ ಸ್ಥಾನದಲ್ಲಿ ಇದ್ದೀನಿ, ಏನು ಬೇಕಾದ್ರೂ ಮಾತಾಡ್ಬೋದು ಅನ್ನೋದು ಇಲ್ಲಿ ಮುಖ್ಯ ಅಲ್ಲ. ಏಕೆಂದರೆ ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದು ಭಾಷೆ, ಭಾವನೆ ಎಲ್ಲ ಇರುತ್ತೆ. ಅದಕ್ಕೆ ಬೆಲೆ ಕೊಡಬೇಕಾಗಿದ್ದು ಪ್ರತಿಯೊಬ್ಬರ ಕರ್ತವ್ಯ. ಅದು ಬಿಟ್ಬಿಟ್ಟು ನಾನೇನು ಹೇಳಿದ್ರು ನಡೆಯುತ್ತೆ, ನನ್ನನ್ನು ಯಾರು ಕೇಳ್ತಾರೆ ಅನ್ನೋ ಭಾವನೆಯಲ್ಲಿ ಮಾತಾಡ್ತಾ ಹೋಗೋದು ತುಂಬ ತಪ್ಪಾಗತ್ತೆ. ಯಾಕೆ ಅಂದರೆ ನೀವು ಏನು ಮಾತಾಡ್ತೀರಾ ಅನ್ನೋದ್ರ ಬಗ್ಗೆ ನಿಮಗೆ ಗಮನ ಇರಬೇಕು. ಸುಮ್ಮನೆ ಮಾತಾಡ್ತಾ ಹೋದರೆ 1000 ಜನ 1000 ಥರ ಮಾತಾಡ್ತಾ ಹೋಗ್ತಾರೆ. ಅದಕ್ಕೆ ಕೊನೆ ಎಂದು ಹೀಗೆ ಮಾತಾಡೋಕ್ಕೆ ಬಿಟ್ಬಿಡೋದಾ? ಹೀಗೆ ಯಾಕೆ ಮಾತಾಡ್ತೀನಂತ ಗೊತ್ತಾಗ್ತಾ ಇರ್ಬೋದು. ಈಗ ಯಾವುದೇ ರಾಜ್ಯ ತಗೊಳ್ಳಿ, ಯಾವುದೇ ಭಾಷೆ ತಗೊಳ್ಳಿ, ಅವ್ರಿಗೆ ಅವರದೇ ಆದ ಗೌರವ ಇದೆ. ಅವರವ್ರ ಲೆಕ್ಕದಲ್ಲಿ ಅವರು ದೊಡ್ಡವರು, ಅದು ಎಲ್ಲರಿಗೂ ಸಮ್ಮತವಾದಂಥ ವಿಷಯ. ಇಲ್ಲಿ ನಾನು ಚಿಕ್ಕವನು, ಅವನು ದೊಡ್ಡವನು, ಅದು ಕೀಳು, ಇದು ಮೇಲು, ಇಲ್ಲಿ ಯಾರಿಗೂ ಕೀಳಲ್ಲ, ಯಾರಿಗೂ ಇದು ಅಲ್ಲ. ಎಲ್ಲರಿಗೂ ಅವರವ್ರದೇ ಆದ ಒಂದು ಸ್ಥಾನಮಾನಗಳಿದ್ದಾವೆ. ಅದಕ್ಕೆ ಬೆಲೆ ಕೊಡಬೇಕಾಯ್ತು ಪ್ರತಿಯೊಬ್ಬರ ಕರ್ತವ್ಯ. ಅದನ್ನು ಬಿಟ್ಟು ನಾನೊಬ್ಬ ದೊಡ್ಡ ಸ್ಟಾರ್ ನಟ, ನಾನೇನು ಹೇಳಿದ್ರು ನಡೆಯುತ್ತೆ ಅಂತ ಹೋದ ಬಾರಿ ಕಮಲ್ ಹಾಸನ್ ಅವರು ಕೊಟ್ಟಿರುವಂಥ ಹೇಳಿಕೆ ಇದೆಯಲ್ಲ, ಅದನ್ನು ಸಮರ್ಥಿಸ್ಕೊಳ್ಳೋ ರೀತಿ ಇದೆಯಲ್ಲ, ಅದು ತಪ್ಪು ಅಂತ ನಾನು ಹೋದ ಬಾರಿ ಹೇಳಿದ್ದೆ. ಆದರೆ ಅವರು ಇಲ್ಲಿವರೆಗೂ ಕ್ಷಮೆ ಕೇಳಲಿಲ್ಲ. ಅದು ಹಾಗೆ ಮುಂದುವರೆದು ಹೈಕೋರ್ಟಲ್ಲಿ ಅಪೀಲು ಮಾಡಿಕೊಂಡ್ರು. ಆಗ ನಮ್ಮ ಹೈಕೋರ್ಟಿನ ನ್ಯಾಯಾಧೀಶರು ಹೇಳಿದ್ದು ಒಂದೇ ಒಂದು ಮಾತು, ನೋಡಪ್ಪ, ನೀನು ಪಿಕ್ಚರ್ ಯಾವಾಗ ಬೇಕಾದ್ರೂ ರಿಲೀಸ್ ಮಾಡ್ಕೊ, ಆದರೆ ನೀನು ಮೊದಲು ಕನ್ನಡಿಗರಲ್ಲಿ ಕ್ಷಮಾಪಣೆ ಕೇಳು ಅಂತ. ಇದು ಸರಿನೋ ತಪ್ಪೋ? ಈಗ ಅವರು ಮಾತಾಡ್ತಾರೆ, ನಾಳೆ ಇನ್ನೊಬ್ಬ ಮಾತಾಡ್ತಾನೆ. ಹಾಗೆ ರಾಮಗೋಪಾಲ್ ವರ್ಮನು ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದರು. ಆದರೆ ಸಾಕ್ಷಿ ಏನಿದೆ ನಿಮ್ಮ ಹತ್ರ? ಒಂದೇ ಒಂದು ಚಿತ್ರನ ಅಮಿತಾಬ್ ಬಚ್ಚನ್ ಅವ್ರದ್ದು ರಾಜ್ಕುಮಾರ್ ರಿಮೇಕ್ ಮಾಡಿಲ್ಲ. ಯಾವ ದಾಖಲೆ ಇಟ್ಕೊಂಡು ನೀವು ಮಾತಾಡ್ತೀರಾ? ಈ ಕನ್ನಡ ಭಾಷೆ ವಿಷಯಕ್ಕೆ ಬಂದು ನಿಮ್ಮ ಹತ್ರ ಏನಿದೆ ದಾಖಲೆ? ಪ್ರಚಾರಕ್ಕೋಸ್ಕರ ನಾನು ಏನೋ ಬೇಕಾದ್ರೆ ಮಾತಾಡ್ಬೋದು ಅನ್ನೋದಿದೆಯಲ್ಲ, ಅದು ತಪ್ಪಾಗತ್ತೆ. ನಮ್ಮ ಹೈಕೋರ್ಟು ಸ್ಪಷ್ಟವಾಗಿ ಹೇಳ್ತು, ಕ್ಷಮಾಪಣೆ ಕೇಳಿ ಈ ಕ್ಷಣದಲ್ಲಿ ಆದೇಶ ಹೊರಡಿಸ್ತೇವೆ, ನಾಳೆ ನಿಮ್ಮ ಚಿತ್ರ ರಿಲೀಸ್ ಮಾಡಿಕೊಳ್ಳಿ ಅಂತ. ಆದರೆ ಮೊಂಡುತನ ಪ್ರದರ್ಶಿಸ್ಕೊಂಡು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋದ್ವಿ. ಸುಪ್ರೀಂ ಕೋರ್ಟ್ಗೂ ನಮ್ಮ ಕರ್ನಾಟಕದ ಹೈಕೋರ್ಟ್ಗೂ ಇರೋ ವ್ಯತ್ಯಾಸ ಏನಂದರೆ, ಹೈಕೋರ್ಟು ಈ ನೆಲದಲ್ಲಿರೋದು, ಇಲ್ಲಿನ ಜನರ ಭಾವನೆಗಳೇನು ಎತ್ತ ಅನ್ನೋದನ್ನು ಗೊತ್ತು ಅವರಿಗೆ. ಆದರೆ ಸುಪ್ರೀಂ ಕೋರ್ಟಲ್ಲಿ ಯಾವುದೋ ರಾಜ್ಯದಿಂದ ಬಂದಂಥ ಯಾರೋ ನ್ಯಾಯಾಧೀಶರು, ಅವರಿಗೆ ಕನ್ನಡದ ಬಗ್ಗೆ ಆಗಲಿ ಕರ್ನಾಟಕದ ಬಗ್ಗೆ ಆಗಲಿ ಅಂಥ ವಿಷಯ ಗೊತ್ತಿರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವರು ಹೇಳ್ತಾರೆ, ಭಾರತದಲ್ಲಿ ಭಾವನೆಗಳಿಗೆ ಧಕ್ಕೆ ಆಗೋದು ನಿಲ್ಲೋದಿಲ್ಲ ಅಂತ. ಅಂದರೆ ಇದರ ಅರ್ಥ ಏನು? ಅಂದರೆ ಯಾರು ಬೇಕಾದ್ರೂ ಅವ್ರು ಇಷ್ಟ ಬಂದಂಗೆ ಮಾತಾಡ್ಬೋದು, ಇಷ್ಟ ಬಂದಂಥ ಚಿತ್ರದಲ್ಲಿ ಅವಹೇಳನ ಮಾಡ್ಬೋದು. ಯಾಕೆ ಈ ರೀತಿ? ಈಗ ಯಾರಾದರೂ ಪರ್ಸ್ನಲಾಗಿ ಅವ್ರ ವಿಷಯಗಳನ್ನ ತೊಗೊಂಡ್ರೆ ಯಾರಾದರೂ ಸುಮ್ಮನೆ ಇರ್ತಾರ? ವಾಕ್ ಸ್ವಾತಂತ್ರ್ಯ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅದಕ್ಕೊಂದು ಮಿತಿ ಇದೆಯಲ್ವಾ? ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ರಾಜರು, ಒಪ್ಕೊಳ್ಳೋಣ, ಎಲ್ಲವೂ ಸರಿ, ನಾವೇ ನಮ್ಮಿಂದ ಎಲ್ಲ, ಆದರೆ ನಮಗೆ ಒಂದು ಕಡಿವಾಣ ಅಂತ ಬೇಕಲ್ವಾ? ಯಾವುದೇ ವಿಷಯದಲ್ಲಿ ಬೇಕಾದ್ರೂ ಯಾರ ಬಗ್ಗೆ ಬೇಕಾದ್ರೂ ಲೂಸ್ ಟಾಕ್ ಮಾತಾಡ್ತಾ ಹೋದರೆ ಎಲ್ಲಿಗೆ ನಿಲ್ಲುತ್ತೆ ನಮ್ಮ ಇದು? ಈ ರೀತಿ
ಪ್ರತಿಯೊಂದು ದಿನವೂ ನಡೀತಾನೆ ಇದೆ. ಒಬ್ಬಿಲ್ಲ ಒಬ್ಬ ಏನೇನೋ ಮಾತಾಡ್ತಾನೆ. ಮಾತಾಡಿ ಸ್ವಾಮಿ, ದಾಖಲೆ ಇಟ್ಕೊಂಡು ಮಾತಾಡಿ. ಈ ಒಂದು ಸುಪ್ರೀಂ ಕೋರ್ಟ್ನೇ ಭಾರತದಲ್ಲಿ ಭಾವನೆಗಳಿಗೆ ಧಕ್ಕೆ ಆಗೋದು ನಿಲ್ಲೋದಿಲ್ಲ ಅಂತ ಹೇಳಿ ನೀವು ರಿಲೀಸ್ ಮಾಡ್ಕೊಳ್ಳಿ, ಕ್ಷಮೆ ಕೇಳಬೇಡಿ ಅಂತ ಹೇಳಿದರೆ ಇದರ ಅರ್ಥ ಏನು? ನಮಗೆ ಎಲ್ಲ ನ್ಯಾಯಾಲಯಗಳ ಬಗ್ಗೆ ಅಪಾರವಾದ ಗೌರವ ಇದೆ. ನಾವಿವತ್ತು ಆ ನ್ಯಾಯಾಲಯ ಇದರ ರಕ್ಷಣೆಯಿಂದ ನಾವೆಲ್ಲೋ ಚೆನ್ನಾಗಿದ್ದಾವೆ. ಆದರೆ ಇಲ್ಲಿ ಯಾರ ಭಾವನೆಗಳಿಗೆ ಏನಾಗ್ತಾ ಇದೆ, ಯಾವ ರೀತಿ ಧಕ್ಕೆ ಆಗ್ತಾ ಇರೋದನ್ನು ಪ್ರತಿಯೊಬ್ಬರು ನ್ಯಾಯಾಧೀಶರು ನೋಡಬೇಕಾಗತ್ತೆ. ಅವರು ನಮ್ಮ ಥರನೇ ಮನುಷ್ಯರು, ಬೇರೆಯವರಲ್ಲ. ಈಗ ಬೇರೆ ರಾಜ್ಯದವರು ನಮ್ಮ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ ಮಾತಾಡ್ತೀವಿ, ನಾಳೆ ನಾವು ಮಾತಾಡ್ತೇವೆ, ಅವಾಗ ಏನು ನಿಮ್ಮ ಉತ್ತರ ಇರುತ್ತೆ? ನಮ್ಮದು ಒಕ್ಕೂಟದ ವ್ಯವಸ್ಥೆ, ಎಲ್ಲರೂ ಅಣ್ಣತಮ್ಮಂದಿರ ಥರ ಬದುಕಬೇಕು. ಅದು ಬಿಟ್ಟು ಅಲ್ಲೆಲ್ಲೇ ಬೆಂಕಿ ಹಚ್ಚೋ ಕೆಲಸ ಮಾಡಿದರೆ ನಾಳೆ ಮುಂದಿನ ಭವಿಷ್ಯದ ಕತೆ ಏನು? ಇಲ್ಲಿ ಎಲ್ಲರ ಭಾವನೆಗಳಿಗೆ ಬೆಲೆ ಕೊಡೋದನ್ನು ಪ್ರತಿಯೊಬ್ಬರು ಕಲಿಬೇಕು, ಆ ರೀತಿ ಬದುಕಬೇಕು. ಅದು ಬಿಟ್ಟು ನಾನು ಏನೇನೋ ಮಾತಾಡ್ತೀನಿ, ಹೇಗೋ ನಡೆಯುತ್ತೆ ಅನ್ನೋ ಥರ ಆದರೆ ಭವಿಷ್ಯದಲ್ಲಿ ತುಂಬ ಸಮಸ್ಯೆಯನ್ನು ಅನುಭವಿಸ್ಬೇಕಾಗತ್ತೆ. ಅದು ಯಾರಾದರೂ ಇರಲಿ, ಜನರ ಭಾವನೆಗಳಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಯಾರೂ ಬದುಕೋಕ್ಕಾಗೋದಿಲ್ಲ, ಯಾರ ಭವಿಷ್ಯನೂ ಕಟ್ಕೊಳ್ಳೋಕ್ಕಾಗೋದಿಲ್ಲ. ಅಂಥ ಸಾವಿರಾರು ಉದಾಹರಣೆಗಳಿದೆ. ಆ ಒಂದು ಸುಪ್ರೀಂ ಕೋರ್ಟ್ ಹೇಳಿರೋ ರೀತಿ ಜನರ ಭಾವನೆಗೆ ಧಕ್ಕೆ ತರುವಂಥ, ಅಂದರೆ ಯಾರು ಬೇಕಾದ್ರೂ ಏನಾದರೂ ಮಾತಾಡ್ಬೋದು. ಇದು ಒಬ್ಬ ನ್ಯಾಯಾಧೀಶ ಹೇಳುವಂಥ ಮಾತಲ್ಲ. ಇಲ್ಲ, ಸ್ಪಷ್ಟವಾಗಿ ಹೇಳ್ಬೋದಾಯಿತು, ನೀವು ಏನಿದ್ರು ಕರ್ನಾಟಕ ಹೈಕೋರ್ಟಲ್ಲಿ ನಿಮ್ಮ ವ್ಯಾಜ್ಯವನ್ನು ಬಗೆಹರಿಸ್ಕೊಳ್ಳಿ ಅಂತ. ಅಂದರೆ ಈ ನಮ್ಮ ಹೈಕೋರ್ಟ್ ಕೊಟ್ಟಿರೋ ಒಂದು ಆದೇಶಕ್ಕೆ ಯಾವುದೇ ರೀತಿ ಬೆಲೆ ಇಲ್ವಾ? ನಾವು ಬರೀ ಅವರಿವ್ರನ್ನ ಹೊಗಳಿಕೊಂಡು ಓಲೈಕೆ ಮಾಡಿಕೊಂಡು ಎಷ್ಟು ದಿನ ಅಂತ ಇರೋದು? ಯಾವುದೋ ರಾಜ್ಯದಿಂದ ಬರ್ತಾರೆ, ಏನೇನೋ ಮಾತಾಡ್ತಾರೆ, ಯಾರೊಬ್ಬರು ಹೊಡಿತಾರೆ, ಇನ್ನೊಬ್ಬರು ಬಾಯಿ ಬಂದಾಗ ಮಾತಾಡ್ತಾರೆ. ಅಂದರೆ ಕನ್ನಡಿಗರ ರಕ್ಷಣೆ ಯಾವಾಗ? ನಾವು ಯಾವಾಗ ಎಚ್ಚೆತ್ಕೊಳ್ಳೋದು? ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ. ನಾವು ಜಾಗೃತರಾದರೆ ಎಲ್ಲವೂ ಸಾಧ್ಯ. ಹೀಗೆ ಓಲೈಕೆ ಮಾಡಿಕೊಂಡು ಅವ್ರಿವ್ರನ್ನ ಹೊಗಳ್ಕೊಂಡು ನಮ್ಮನ್ನು ನಾವೇ ಬೈಕೊಂಡಿರೋದು ಇದೆಲ್ಲ, ಇದು ನಮ್ಮ ಭವಿಷ್ಯಕ್ಕೆ ಬೇರೆ ರೀತಿ ಆಯಾಮ ಕೊಡುತ್ತೆ. ದಯವಿಟ್ಟು ಈ ವಿಷಯದಲ್ಲಿ ಎಲ್ಲರೂ ಯೋಚಿಸ್ಬೇಕನ್ನೋದು ನನ್ನ ವಿನಂತಿ. ನಮಸ್ಕಾರ.